Hello friends, welcome back to English Guru Shekhar. Today in this video we will discuss about parts of a sentence. ವಾಕ್ಯದ ಬೇರೆ ಬೇರೆ ಭಾಗಗಳ ಬಗ್ಗೆ ಬೇರೆ ಬೇರೆ ಪಾರ್ಟ್ಸ್ ಬಗ್ಗೆ ಇರತಕ್ಕಂತ ಒಂದು ಡಿಟೇಲ್ಡ್ ಗೈಡ್ ಇದು. In this video we will discuss about parts of a sentence in detailed. It's a detailed guide about parts of a sentence. Before that, what is a sentence? ವಾಕ್ಯ ಅಂದ್ರೇನು? Sentence is a group of words that expresses a complete thought. ಅಂದರೆ ಒಂದು ವಾಕ್ಯ ಅಂದರೆ ಅಥವಾ ಒಂದು ಸೆಂಟೆನ್ಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ಇರಬೇಕು. ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ, ಪದಗಳ ಗುಂಪಿರುತ್ತೆ. ದಟ್ ಈಸ್ ನಾಟ್ ಓನ್ಲಿ ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಮಸ್ಟ್ ಗಿವ್ ಆರ್ ದಟ್ ಮಸ್ಟ್ ಎಕ್ಸ್ಪ್ರೆಸ್ ಎ ಕಂಪ್ಲೀಟ್ ಥಾಟ್. ಅದು ಒಂದು ಕಂಪ್ಲೀಟ್ ವಿಚಾರವನ್ನು ಹೇಳಬೇಕು ಅಥವಾ ಅದೊಂದು ಕಂಪ್ಲೀಟ್ ಅರ್ಥವನ್ನ, ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡಬೇಕು. ದಟ್ ಈಸ್ ಕಾಲ್ಡ್ ಎ ಸೆಂಟೆನ್ಸ್. ಇಟ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ that expresses a complete thought is called a sentence. So now usually sentence ಅಲ್ಲಿ ಬೇರೆ ಬೇರೆ ಭಾಗ ಇರುತ್ತೆ. Usually we divide a sentence into two types, a subject and a predicate. ಸಾಮಾನ್ಯವಾಗಿ ವಾಕ್ಯದಲ್ಲಿ ಸಬ್ಜೆಕ್ಟ್ ಇರುತ್ತೆ ಒಂದು, ಮತ್ತೆ ಒಂದು ಪ್ರೆಡಿಕೇಟ್ ಅಂತ ಇರುತ್ತೆ. See here, subject means subject is the person or place, thing or idea that is performing the action. ಸೊ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಅಂದ್ರೇನು? ಸಬ್ಜೆಕ್ಟ್ ಇನ್ ದ ಸೆನ್ಸ್ ಹಿಯರ್ ದ ಡೂಯರ್ ಆಫ್ ದ ಆಕ್ಷನ್, ಅಂದ್ರೆ ಕೆಲಸವನ್ನ ಮಾಡ್ತಕ್ಕಂಥ ಕರ್ತೃ, ಅಂದ್ರೆ ಕ್ರಿಯೆಯನ್ನ ಮಾಡ್ತಕ್ಕಂಥ ವ್ಯಕ್ತಿ, ಅಥವಾ ಅದು ಪ್ಲೇಸ್ ಕೂಡ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ, ಅಥವಾ ಥಿಂಗ್ ಆಗಿರ್ಬೋದು, ಅಥವಾ ಐಡಿಯಾ ಆಗಿರ್ಬೋದು. ಅದೊಂದು ಕಲ್ಪನೆ ಕೂಡ ಹೌದು. ಐಡಿಯಾಸ್ ಆಲ್ಸೋ ಕಮ್ ಅಂಡರ್ ಸಬ್ಜೆಕ್ಟ್. ಅದು ಯಾವುದಾದ್ರೂ ಒಂದು ವಿಚಾರ ಇರ್ಬೋದು, ಐಡಿಯಾ ಇರ್ಬೋದು, ಆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಪರ್ಸನ್ನೇ ಇರ್ಬೋದು, ಅಥವಾ ಒಂದು ಪ್ಲೇಸ್ ಕೂಡ ಇರಬಹುದು, ಅಥವಾ ಒಂದು ವಸ್ತು ಕೂಡ, ಥಿಂಗ್ ಕೂಡ ಇರಬಹುದು, ಅಥವಾ ಐಡಿಯಾ ಕೂಡ ಇರಬಹುದು. ದಟ್ ಈಸ್ ಪರ್ಫಾರ್ಮಿಂಗ್ ದ ಆಕ್ಷನ್. ಕ್ರಿಯೆಯನ್ನ ಮಾಡ್ತಕ್ಕಂಥ ಪರ್ಸನ್ ಇರ್ಬೋದು, ಥಿಂಗ್ ಇರ್ಬೋದು, ಅಥವಾ ಇಟ್ ಮೇ ಬಿ ಅನಿಮಲ್ ಆರ್ ಎನಿ ಕ್ರಿಯೇಚರ್, ಒಂದು ಪ್ರಾಣಿ, ಒಂದು ವಸ್ತು, ಒಂದು ಪರ್ಸನ್, ಯಾರಾದ್ರೂ ಕೂಡ ಇರಬಹುದು. ಅದು ಏನ್ ಮಾಡುತ್ತೆ? ಪರ್ಫಾರ್ಮ್ ದ ಆಕ್ಷನ್. ಅದು ಕ್ರಿಯೆಯನ್ನ, ಒಂದು ಕೆಲಸವನ್ನ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ಏನಂತ ತಿಳ್ಕೊಬೇಕಂದ್ರೆ, ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ದ ಕ್ಯಾಟ್ ಸ್ಲೀಪ್ಸ್ ಆನ್ ದ ಮ್ಯಾಟ್. ಹಿಯರ್ ದ ಕ್ಯಾಟ್ ಸ್ಲೀಪ್ಸ್ ಆನ್ ದ ಮ್ಯಾಟ್. ಇಟ್ ಈಸ್ ಎ ಸೆಂಟೆನ್ಸ್ ವಿಚ್ ಗಿವ್ಸ್ ಎ ಕಂಪ್ಲೀಟ್ ಥಾಟ್ ಆರ್ ಮೀನಿಂಗ್. ದ ಕ್ಯಾಟ್ ಸ್ಲೀಪ್ಸ್ ಆನ್ ದ ಮ್ಯಾಟ್. ಇದು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್. ಹಿಯರ್ ಇನ್ ದಿಸ್ ಸೆಂಟೆನ್ಸ್ ದ ಕ್ಯಾಟ್ ಈಸ್ ಸಬ್ಜೆಕ್ಟ್. ದ ಕ್ಯಾಟ್ ಈಸ್ ಸಬ್ಜೆಕ್ಟ್. ಸೊ ಅಲ್ಲಿ ಆಕ್ಷನ್ ಅನ್ನ ಹೇಳಿದ್ದೆ, ಪರ್ಫಾರ್ಮಿಂಗ್ ದ ಆಕ್ಷನ್ ಅಂದ್ರೆ ಏನ್ ಆಕ್ಷನ್ ಮಾಡ್ತಿದೆ? ಸೊ ಇಲ್ಲಿ ಪರ್ಫಾರ್ಮಿಂಗ್ ದ ಆಕ್ಷನ್. ಸೊ ವಾಟ್ ಇಸ್ ದ ಆಕ್ಷನ್ ಹಿಯರ್? ಸ್ಲೀಪಿಂಗ್. ಆ ಬೆಕ್ಕು ಮಲಗುತ್ತೆ. ದಟ್ ಇಸ್ ವಾಟ್ ದ ಕ್ಯಾಟ್ ಸ್ಲೀಪ್ಸ್ ಆನ್ ದ ಮ್ಯಾಟ್. ಸೊ ಆ ಮ್ಯಾಟ್ ಮೇಲೆ ಮಲಗೋದು ಒಂದು ಆಕ್ಷನ್. ದಟ್ ಈಸ್ ಡನ್ ಬೈ ದ ಕ್ಯಾಟ್. ದಟ್ಸ್ ವೈ ಹಿಯರ್ ದ ಕ್ಯಾಟ್ ಈಸ್ ಕಾಲ್ಡ್ ದ ಸಬ್ಜೆಕ್ಟ್ ಆರ್ ದ ಡೂಯರ್ ಆಫ್ ದ ಆಕ್ಷನ್. ಶ್ರೀನಿಧಿ ಈಸ್ ರೀಡಿಂಗ್ ಎ ಬುಕ್. ಈ ಎಕ್ಸಾಂಪಲ್ ಅಲ್ಲಿ ಶ್ರೀನಿಧಿ ಇಸ್ ಎ ಪರ್ಸನ್, ದ ಡೂಯರ್ ಆಫ್ ದ ಆಕ್ಷನ್. ಸೊ ಕೆಲಸವನ್ನ ಮಾಡ್ತಕ್ಕಂಥ ವ್ಯಕ್ತಿ ಯಾರಲ್ಲಿ? ಶ್ರೀನಿಧಿ. ಶ್ರೀನಿಧಿ ಈಸ್ ಸಬ್ಜೆಕ್ಟ್ ಹಿಯರ್. ಸೊ ಶ್ರೀನಿಧಿ ಕಮ್ಸ್ ಅಂಡರ್ ಸಬ್ಜೆಕ್ಟ್ ಪಾರ್ಟ್. ವಾಟ್ ಈಸ್ ಹಿ ಡೂಯಿಂಗ್? ಹಿ ಈಸ್ ರೀಡಿಂಗ್ ಎ ಬುಕ್. ಅಂದ್ರೆ ಒಂದು ಪುಸ್ತಕವನ್ನ ಓದ್ತಾ ಇದ್ದಾನೆ. ರೀಡಿಂಗ್ ಈಸ್ ಅನ್ ಆಕ್ಷನ್. ಸೊ ಪುಸ್ತಕ ಓದೋದು ಒಂದು ಆಕ್ಷನ್. ದಟ್ ಇಸ್ ವಾಟ್ ಶ್ರೀನಿಧಿ ಈಸ್ ಡೂಯಿಂಗ್ ಹಿಯರ್. That's why Srinidhi is called subject or doer of the action. Dear friends, before continuing the video, as usual, ಇದುವರೆಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಲೈಕ್ ಮಾಡಿದ್ರಲ್ಲ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಹಾಗಾದರೆ ಟಾಪಿಕನ್ನು ಕಂಟಿನ್ಯೂ ಮಾಡೋಣ. ನಾವು ಟೈಪ್ಸ್ ಆಫ್ ಸಬ್ಜೆಕ್ಟ್. ವಿ ಡಿವೈಡ್ ಸಬ್ಜೆಕ್ಟ್ ಇಂಟು ಡಿಫ್ರೆಂಟ್ ಟೈಪ್ಸ್. ನಾವು ಸಬ್ಜೆಕ್ಟನ್ನು ಮತ್ತೆ ಬೇರೆ ಬೇರೆ ಟೈಪ್ಸ್ ಅನ್ನಾಗಿ ಡಿವೈಡ್ ಮಾಡ್ತೀವಿ. See here, simple subject ಅಂದ್ರೆ that tells whom or what the sentence is about. ಅಂದ್ರೆ ಆ ವಾಕ್ಯ ಯಾವುದ್ರ ಬಗ್ಗೆ ಇದೆ ಅಥವಾ ಯಾರ ಬಗ್ಗೆ ಇದೆ ಅಂತ ಹೇಳೋದು ಸಿಂಪಲ್ ಸಬ್ಜೆಕ್ಟ್ ಅಂತ ಕರಿತೀವಿ. See here, in this example, dogs bark. In this sentence, dogs is simple subject because there is only one word, that is dogs. So ಇದು ಬಹಳ ಸರಳವಾಗಿದೆ, ತುಂಬಾ ಸಿಂಪಲ್ ಆಗಿರೋದ್ರಿಂದ ಇದನ್ನ ನಾವು ಸಿಂಪಲ್ ಸಬ್ಜೆಕ್ಟ್ ಅಂತ ಕರಿತೀವಿ. ಆ ಸಬ್ಜೆಕ್ಟ್ ಜೊತೆಗೆ ಎಕ್ಸ್ಟ್ರಾ ನಾವು ಏನನ್ನು ಆ್ಯಡ್ ಮಾಡಿಲ್ಲ.
ಹಾಗಾಗಿ ಇಟ್ಸ್ ಕಾಲ್ಡ್ ಸಿಂಪಲ್ ಸಬ್ಜೆಕ್ಟ್. ಹಿಯರ್ ಡಾಗ್ಸ್ ಈಸ್ ಸಿಂಪಲ್ ಸಬ್ಜೆಕ್ಟ್. ಅಗೇನ್ complete subject that includes all the words that tell whom or what the sentence is about. ಅಂದ್ರೆ ಇಲ್ಲಿ ಸಿಂಪಲ್ ಸಬ್ಜೆಕ್ಟ್ ಅಲ್ಲಿ ನಾವು ಓನ್ಲಿ ಒನ್ ವರ್ಡ್ ಇರುತ್ತೆ ಯೂಶುವಲಿ, ಬಟ್ ಇನ್ ಕಂಪ್ಲೀಟ್ ಸಬ್ಜೆಕ್ಟ್ ದೇರ್ ಆರ್ ಮೋರ್ ದ್ಯಾನ್ ಒನ್ ವರ್ಡ್ಸ್ ದಟ್ ಇನ್ಕ್ಲೂಡ್ಸ್ ಆಲ್ ದ ವರ್ಡ್ಸ್. ಇದು ಎಲ್ಲಾ ಪದಗಳನ್ನ ಸೇರಿ ಏನಾಗುತ್ತೆ, ಒಂದು ಕಂಪ್ಲೀಟ್ ಸಬ್ಜೆಕ್ಟ್ ಆಗುತ್ತೆ. ಬಟ್ ದರ್ ಇಸ್ ನೋ ಓನ್ಲಿ ಒನ್ ವರ್ಡ್. ಹೇಗೆ ಇಲ್ಲಿ ಡಾಗ್ಸ್ ಅಂತ ಓನ್ಲಿ ಒನ್ ವರ್ಡ್ ಇರುತ್ತೋ ಹಾಗೆ ಇರಲ್ಲ, ಇಲ್ಲಿ ಏನಾಗಿರುತ್ತೆ, ಸಬ್ಜೆಕ್ಟ್ ಪಾರ್ಟ್ ಅಲ್ಲಿ ತುಂಬಾ ವರ್ಡ್ಸ್ ಇರುತ್ತೆ. ದೇರ್ ಮೇ ಬಿ ಮೋರ್ ದ್ಯಾನ್ ಒನ್ ವರ್ಡ್ಸ್ ಇನ್ ದ ಸಬ್ಜೆಕ್ಟ್ ಪಾರ್ಟ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಕಂಪ್ಲೀಟ್ ಸಬ್ಜೆಕ್ಟ್. ಅಂದ್ರೆ ಇದೊಂದು ಸಂಪೂರ್ಣವಾದಂತಹ ಒಂದು ಕರ್ತೃಪದ ಆಗಿದೆ. ಸಿ ಹಿಯರ್, ದ ಸ್ಮಾಲ್ ಡಾಗ್ ಬಾರ್ಕ್ಸ್ ಲೌಡ್ಲಿ. ಇನ್ ದಿಸ್ ಸೆಂಟೆನ್ಸ್ ಡಾಗ್ is subject, but what kind of dog it is? The dog is small, the small dog. ಅಲ್ಲಿ ನಾವು ಬರೀ ಡಾಗ್ ಅಂತ ಹೇಳ್ತಿಲ್ಲ, ಅದು ಒಂದು ಚಿಕ್ಕ ನಾಯಿ. ಅಂದ್ರೆ ದ ಸ್ಮಾಲ್ ಅನ್ನೋದ್ರಲ್ಲಿ ನಾವು ಎಕ್ಸ್ಟ್ರಾ ಆಡ್ ಮಾಡಿದ್ವಿ. ದೇರ್ ಆರ್ ದಟ್ ಇನ್ಕ್ಲೂಡ್ಸ್ ಆಲ್ ದ ವರ್ಡ್ಸ್, ದಟ್ ಇನ್ಕ್ಲೂಡ್ಸ್ ನಾಟ್ ಓನ್ಲಿ ಡಾಗ್, ದಟ್ ಇನ್ಕ್ಲೂಡ್ಸ್ ಆಲ್ ದ ವರ್ಡ್ಸ್ ಇನ್ ದ ಸೆನ್ಸ್ ದ ಸ್ಮಾಲ್. ಸೊ ದ ಸ್ಮಾಲ್ ಮತ್ತೆ ಡಾಗ್, ಈ ಮೂರು ವರ್ಡ್ಸ್ ಸೇರಿ ಏನಾಗಿದೆ, ಒಂದು ಕಂಪ್ಲೀಟ್ ಸಬ್ಜೆಕ್ಟ್ ಆಗಿದೆ. ಸೊ ವಿ ಶುಡ್ ನಾವು ಕಾನ್ಸಂಟ್ರೇಟ್ ಒನ್ಲಿ ಆನ್ ದ ಸಬ್ಜೆಕ್ಟ್. ದ ಸ್ಮಾಲ್ ಡಾಗ್ ಅನ್ನೋದಲ್ಲಿ ಸಬ್ಜೆಕ್ಟ್ ಆಗಿದೆ, ದಟ್ ಇಸ್ ವಾಟ್ ಕಂಪ್ಲೀಟ್ ಸಬ್ಜೆಕ್ಟ್. ಬಾರ್ಕ್ಸ್ ಲೌಡ್ಲಿ ಅನ್ನೋದು ಇನ್ನೊಂದು ಪಾರ್ಟಿಗೆ ಬರುತ್ತೆ, ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ದಿ ರಿವರ್ಸ್ ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್ ತುಂಬ ಡೀಟೇಲ್ ಆಗಿರೋದ್ರಿಂದ ನಾನು ಇದನ್ನ ಪಾರ್ಟ್ 1 ವಿಡಿಯೋ ಅಂತ ಮಾಡಿದ್ದೀನಿ. ಹಾಗೆ ಪಾರ್ಟ್ 2, ಪಾರ್ಟ್ 3 ನಾನು ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗಾಗಿ ಡೋಂಟ್ ಮಿಸ್ ದ ವಿಡಿಯೋ. ಸೊ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್ ಅಬೌಟ್ parts of a sentence, you should watch all the 3 videos. Let us discuss another part of a sentence, that is called a predicate. So predicate andre anta discuss ಮಾಡೋಣ. So predicate means it tells what the subject does or is. Predicate ಏನು ಹೇಳ್ತಪ್ಪ ಅಂತಂದ್ರೆ ಸಬ್ಜೆಕ್ಟ್ ಅಥವಾ ಕರ್ತೃಪದ ಅಂದ್ರೆ ಹೇಳಿದೆ ನಾನು, ಥಿಂಗ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಅಥವಾ ಐಡಿಯಾ ಆಗಿರ್ಬೋದು, ಅದು ಯಾವ ಕೆಲಸವನ್ನು ಮಾಡುತ್ತೆ ಅಥವಾ ಆ ಸಬ್ಜೆಕ್ಟ್ ಏನು, ವಾಟ್ ದ ಸಬ್ಜೆಕ್ಟ್ ಈಸ್, ವಾಟ್ ಇಸ್ ದ ಸಬ್ಜೆಕ್ಟ್ ಈಸ್ ಅಬೌಟ್, ಆ ಸಬ್ಜೆಕ್ಟ್ ಯಾವುದ್ರ ಬಗ್ಗೆ ಇದೆ ಅಥವಾ ಆ ಸಬ್ಜೆಕ್ಟ್ ಏನು ಕೆಲಸವನ್ನು ಮಾಡುತ್ತೆ, ವಾಟ್ ಆಕ್ಷನ್ ಡಸ್ ದ ಸಬ್ಜೆಕ್ಟ್ ಡೂ, ಆ ಸಬ್ಜೆಕ್ಟ್ ಯಾವ ಆಕ್ಷನ್ ಅನ್ನ ಮಾಡುತ್ತೆ ಅಥವಾ ಸಬ್ಜೆಕ್ಟ್ ಏನು ಅನ್ನೋದನ್ನ ನಮಗೆ ಗೊತ್ತಾಗಬೇಕಂದ್ರೆ ನಾವು ಪ್ರೆಡಿಕೇಟ್ ಪಾರ್ಟ್ ಅನ್ನ ನೋಡಬೇಕು. ಹಿಯರ್ ಇಟ್ ಕಂಟೈನ್ಸ್ ದ ವರ್ಬ್ ಅಂಡ್ ಎನಿ ಅದರ್ ಡೀಟೇಲ್ಸ್ ದಟ್ ಈಸ್ ಗೋಯಿಂಗ್ ಆನ್. ಈ ಪ್ರೆಡಿಕೇಟ್ ಪಾರ್ಟ್ ಅಲ್ಲಿ ಯೂಶುವಲಿ ವರ್ಬ್ ಇರುತ್ತೆ ಅಂಡ್ ಆಲ್ಸೋ ಎನಿ ಅದರ್ ಡೀಟೇಲ್ಸ್ ದಟ್ ಈಸ್ ಗೋಯಿಂಗ್ ಆನ್. ಅಲ್ಲಿ ಇರ್ತಕ್ಕಂಥ ಯಾವುದೇ ಡೀಟೇಲ್ಸ್ ಅನ್ನ ನಾವು ಪ್ರೆಡಿಕೇಟ್ ಅಲ್ಲಿ ನೋಡಬಹುದು. See here, in this example, the cat sleeps on the mat. See here, I told you already, the cat is subject here because doer of the action. What does the cat do? The cat sleeps on the mat. Here, the cat is subject, sleeps on the mat is predicate. That is what? Predicate is something that is about subject. ಅಂದ್ರೆ ನಾವು ಸಬ್ಜೆಕ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ನಾವೇನ್ ಮಾಡ್ತೀವಿ, ಪ್ರೆಡಿಕೇಟ್ ಅನ್ನ ನೋಡ್ತೀವಿ. ಆ ಸ್ಲೀಪ್ಸ್ ಆನ್ ದ ಮ್ಯಾಟ್ ಅನ್ನೋದು ಡಿಟೇಲ್ಡ್ ಇನ್ಫಾರ್ಮೇಶನ್ ಅಬೌಟ್ ದ ಕ್ಯಾಟ್, ದಟ್ ಈಸ್ ದ ಸಬ್ಜೆಕ್ಟ್. ಸೊ ಇದನ್ನ ಸ್ಲೀಪ್ಸ್ ಆನ್ ದ ಮ್ಯಾಟ್ ಅನ್ನೋದು ಪ್ರೆಡಿಕೇಟ್ ಪಾರ್ಟ್ಗೆ ಸೇರ್ಕೊಳ್ಳುತ್ತೆ. ಅದೇ ತರ ರೋಹನ್ ಈಸ್ ಕ್ಲೀನಿಂಗ್ ದ ರೂಮ್. ಹಿಯರ್ ಆಲ್ಸೋ ರೋಹನ್ ಈಸ್ ಸಬ್ಜೆಕ್ಟ್, ಈಸ್ ಕ್ಲೀನಿಂಗ್ ದ ರೂಮ್ ಈಸ್ predicate. It means predicate is telling something in detail about the subject. So predicate part ಅಲ್ಲಿ ನಾವು ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ, ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ನಾವು predicate ನೋಡಿ ಅರ್ಥ ಮಾಡ್ಕೊಂತೀವಿ. That is called predicate. Now come to the types of predicate. Again we divide predicate into simple predicate and complete predicate. Simple predicate ಅಂದ್ರೇನು? The main verb or verb phrase. ಅದು ಮುಖ್ಯವಾದ ಒಂದು ಕ್ರಿಯಾಪದ ಆಗಿರುತ್ತೆ, ಮೇನ್ ವರ್ಬ್ ಆಗಿರುತ್ತೆ ಅಥವಾ ವರ್ಬ್ ಫ್ರೇಸ್. ದ ವರ್ಡ್ಸ್ ರಿಲೇಟೆಡ್ ಟು ಮೇನ್ ವರ್ಬ್ ಇಸ್ ಕಾಲ್ಡ್ ವರ್ಬ್ ಫ್ರೇಸ್. ಆ ಮೇನ್ ವರ್ಬ್ಗೆ ಅಥವಾ ಮುಖ್ಯವಾದ ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ವರ್ಡ್ಸ್ಗೆ ನಾವೇನ್ ಕರಿತೀವಿ, ವರ್ಬ್ ಫ್ರೇಸ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟದಾಗಿರುತ್ತೆ ಯಾವುದು, ಸಿಂಪಲ್ ಪ್ರೆಡಿಕೇಟ್. ಸಿ ಫಾರ್ ಎಕ್ಸಾಂಪಲ್, ಹಿ ರನ್ಸ್. ಇಲ್ಲಿ ಆಲ್ರೆಡಿ ಹಿ ಈಸ್ ಸಬ್ಜೆಕ್ಟ್, ದಟ್ ಈಸ್ ದ ಡೂಯರ್ ಆಫ್ ದ ಆಕ್ಷನ್. ವಾಟ್ ಈಸ್ ಹಿ ಡೂಯಿಂಗ್? He runs. ಅವನು ಓಡ್ತಾನೆ. Here runs is called a simple predicate. Predicate tells something about the subject. What does he do? ಅವನು ಏನ್ ಮಾಡ್ತಾನೆ? ಓಡ್ತಾನೆ.
ಸೊ ಈ ಓಡ್ತಾನೆ ಅನ್ನೋದೇನಾಗುತ್ತೆ ಸಿಂಪಲ್ ಪ್ರಿಡಿಕೇಟ್ ಪಾರ್ಟಿಗೆ ಬರುತ್ತೆ. ಸೊ ಹಿ ಅನ್ನೋದು ಸಬ್ಜೆಕ್ಟಿಗೆ ಬರುತ್ತೆ. ದೆನ್ ವಾಟ್ ಅಬೌಟ್ ಕಂಪ್ಲೀಟ್ ಪ್ರಿಡಿಕೇಟ್? ಕಂಪ್ಲೀಟ್ ಪ್ರಿಡಿಕೇಟ್ ಅಂದ್ರೇನು? ಇಟ್ ಇನ್ಕ್ಲೂಡ್ಸ್ ದ ವರ್ಬ್ ಆ್ಯಂಡ್ ಆಲ್ ದ ವರ್ಡ್ಸ್ ದಟ್ ಮಾಡಿಫೈ ದ ವರ್ಬ್. ಅಂದ್ರೆ ಇದು ವರ್ಬ್ ಕೂಡ ಸಂಬಂಧಪಡುತ್ತೆ ಆ್ಯಂಡ್ ಆಲ್ ದ ವರ್ಡ್ಸ್ ದಟ್ ಮಾಡಿಫೈ ದ ವರ್ಬ್. ಅಂದ್ರೆ ಕ್ರಿಯಾಪದವನ್ನ ಮಾಡಿಫೈ ಮಾಡ್ತಕ್ಕಂಥ, ಕ್ರಿಯಾಪದವನ್ನ ಚೇಂಜ್ ಮಾಡ್ತಕ್ಕಂಥ. ಮಾಡಿಫೈ ಮೀನ್ಸ್ ಆ್ಯಡಿಂಗ್ ಸಮಥಿಂಗ್ ಮೋರ್ ಟು ದ ವರ್ಬ್. ಅಂದ್ರೆ ಕ್ರಿಯಾಪದಕ್ಕೆ ಇನ್ನೂ ಹೆಚ್ಚಿನ ವಿಷಯವನ್ನ ಸೇರಿಸ್ಬಿಟ್ಟು ಆ ವರ್ಬನ್ನು ಮಾಡಿಫೈ ಮಾಡೋದು, ಆ ವರ್ಬನ್ನ ರೂಪವನ್ನು ಮಾಡಿಫೈ ಮಾಡೋದು, ಚೇಂಜ್ ಮಾಡೋದಕ್ಕೆ ನಾವೇನು ಕರಿತೀವಿ? ಮಾಡಿಫೈ ಅಂತ ಕರಿತೀವಿ. ಅಂದರೆ ಆ ವರ್ಬನ್ನು ಮಾಡಿಫೈ ಮಾಡಲಿಕ್ಕೆ ಯಾವ್ಯಾವ ವರ್ಡ್ಸ್ ಇದಾವೋ ಆ ಸೆಂಟೆನ್ಸಲ್ಲಿ ಆ ವರ್ಡ್ಸ್ಗಳು ಎಲ್ಲವನ್ನೂ ಸೇರ್ಕೊಂಡು ಆ ಮೇನ್ ವರ್ಬನ್ನು ಕೂಡ ಸೇರ್ಕೊಂಡು ನಾವೇನು ಕರಿತೀವಿ? ಅದನ್ನ ಕಂಪ್ಲೀಟ್ ಪ್ರೆಡಿಕೇಟ್ ಅಂತ ಕರಿತೀವಿ. ಸಿ ಹಿಯರ್, ಹಿ ರನ್ಸ್ ಎವ್ರಿ ಮಾರ್ನಿಂಗ್. ಇಲ್ಲಿ ನೋಡಿ, ಆಲ್ರೆಡಿ ಐ ಟೋಲ್ಡ್ ಯು, ನಾ ಹೇಳಿದೆ ಹಿ ಮೀನ್ಸ್ ಸಬ್ಜೆಕ್ಟ್, ರನ್ಸ್ ಆಲ್ರೆಡಿ ನಿಮಗೆ ಬಂದಿದೆ, ದಟ್ ಇಸ್ ಸಿಂಪಲ್ ಪ್ರೆಡಿಕೇಟ್. ಎವ್ರಿ ಮಾರ್ನಿಂಗ್ ವಿ ಹ್ಯಾವ್ ಆಡೆಡ್ ಸಮಥಿಂಗ್ ಮೋರ್ ಟು ದ ಪ್ರೆಡಿಕೇಟ್, ದಟ್ ಈಸ್ ಆಕ್ಷನ್. ಆ ರನ್ಸ್ ಅನ್ನೋದಕ್ಕೆ ನಾವೇನು ಮಾಡಿದ್ವಿ? ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಆ್ಯಡ್ ಮಾಡಿದ್ವಿ. ಇಟ್ ಮೀನ್ಸ್ ವಿ ಹ್ಯಾವ್ ಮಾಡಿಫೈಡ್ ದ ಮೇನ್ ವರ್ಬ್ ರನ್ಸ್ ಬೈ ಆ್ಯಡಿಂಗ್ ಡಿಫ್ರೆಂಟ್ ವರ್ಡ್ಸ್. ಇನ್ನು ಬೇರೆ ಬೇರೆ ವರ್ಡ್ಸ್ ಅನ್ನ ಆ್ಯಡ್ ಮಾಡಿ ನಾವು ಮಾಡಿಫೈನ ಮಾಡಿದ್ದೀವಿ. ಏನದು? ಎವ್ರಿ ಮಾರ್ನಿಂಗ್, ಪ್ರತಿದಿನ ಮಾರ್ನಿಂಗ್ ಅವನು ಓಡ್ತಾನೆ ಅನ್ನೋದು ಒಂದು ಹೆಚ್ಚಿನ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನು ನಾವು ಮೇನ್ ವರ್ಬ್ ರನ್ಸ್ಗೆ ಆ್ಯಡ್ ಮಾಡಿದ್ದೀವಿ. ಸೊ ದಟ್ ಬಿಕಮ್ಸ್ ಕಂಪ್ಲೀಟ್ ಪ್ರೆಡಿಕೇಟ್ ಹಿಯರ್. ಇದು ಒಂದು ಸಂಪೂರ್ಣ ಪ್ರೆಡಿಕೇಟ್ ಆಗುತ್ತೆ. ಪ್ರೆಡಿಕೇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಸಬ್ಜೆಕ್ಟ್. ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ನಾನು ಈ ಪಾರ್ಟ್ 1 ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೆಂಟೆನ್ಸಲ್ಲಿ ಇನ್ನೂ ಬೇರೆ ಬೇರೆ ಪಾರ್ಟ್ಸ್ ಇದೆ, ಅದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. And I hope this video will be helpful. Thank you for watching this video.